ವೀಕ್ಷಕರೇ, ಈ ವ್ಯಕ್ತಿಯನ್ನ ಒಂದ್ಸಾರಿ ನೋಡಿ. ಇವರನ್ನ ಮೊಬೈಲ್ ರೀಲ್ಗಳಲ್ಲಿ ಅಥವಾ ಯಾವುದಾದ್ರೂ ಬಾಲಿವುಡ್ ನ ಇವೆಂಟ್ಗಳಲ್ಲಿ ನೀವು ನೋಡಿರ್ತೀರಾ. ಈತನ ಹೆಸರು ಓರಿ. ಈ ವ್ಯಕ್ತಿ ಬಗ್ಗೆ ಅಲ್ಲಿ ಹಲವು ತರದ ವದಂತಿಗಳು ಇದ್ದಾವೆ. ಉದಾಹರಣೆಗೆ ಹಿಂದಿಯ ಬಿಗ್ ಬಾಸ್ ನಲ್ಲಿ ಬರುವಂತಹ ಹಿನ್ನೆಲೆ ಧ್ವನಿ ಈತನದ್ದೇ. ಈತ ಬಾಲಿವುಡ್ಗೆ ಸಪ್ಲೈ ಮಾಡುವಂತ ಮಾದಕ ವಸ್ತುಗಳ ಡೀಲರ್ ಅಂತನೂ ಕೂಡ ಹೇಳ್ತಾರೆ. ಈತ ಜಾನ್ವಿ ಕಪೂರ್ನ ಬಾಯ್ ಫ್ರೆಂಡ್ ಅಂತನೂ ಕೂಡ ಕೆಲವರು ಹೇಳ್ತಾರೆ. ಆದ್ರೆ ಈ ಎಲ್ಲ ಅಂತೆ ಕಂತೆಗಳು ಬೀಟೌನ ಮಾರುಕಟ್ಟೆಯಲ್ಲಿ ಈ ವ್ಯಕ್ತಿಯ ಕುರಿತಾಗಿ ಹರಿದಾಡ್ತಿವೆ. ಆದ್ರೆ ಇವುಗಳಲ್ಲಿ ಸತ್ಯ ಸಂಗತಿ ಏನು? ಯಾರು ಈ ಓರಿ? ಈಗ ಹೇಳದಂತ ಎಲ್ಲ ಮಾತುಗಳು ಕೂಡ ಕೇವಲ ಆತನ ಬಗ್ಗೆ ಇರುವಂತ ಅಪವಾದಗಳು ಮಾತ್ರ. ಹಾಗಾದ್ರೆ ನಿಜಕ್ಕೂ ಯಾರೀತ? ಇದುವರೆಗೂ ಇದು ಯಾರಿಗೂ ಅರ್ಥ ಆಗಿರುವಂತ ಪ್ರಶ್ನೆ. ಅಸಲಿಗೆ ಈ ವ್ಯಕ್ತಿ ಯಾಕೆ ಇಷ್ಟೊಂದು ಪ್ರಸಿದ್ಧ ಅಂತ ನಿಮ್ಗೆ ಗೊತ್ತಾ ವೀಕ್ಷಕರೇ? ಉದಾಹರಣೆಗೆ ಈಗ ನೀವು ಥೈಲ್ಯಾಂಡ್, ಫ್ರಾನ್ಸ್ ಅಥವಾ ಜರ್ಮನ್ಗೆ ಹೋಗಿದ್ರೆ ಒಂದು ಚೆನ್ನಾಗಿರುವಂತ ಫೋಟೋವನ್ನು ತೆಗೆಯೋದಕ್ಕೆ ನೀವು ಅಲ್ಲಿರುವಂತ ಒಬ್ಬ ಫೋಟೋಗ್ರಾಫರ್ಗೆ ಎಷ್ಟು ಹಣ ಕೊಡ್ತೀರಾ? 5,000 ಅಥವಾ 2,000? ಆದ್ರೆ ಈ ವ್ಯಕ್ತಿ ಒಬ್ಬ ಸೆಲೆಬ್ರಿಟಿ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಭರ್ತಿ 25 ಲಕ್ಷ ರೂಪಾಯಿಯನ್ನ ಚಾರ್ಜ್ ಮಾಡ್ತಾನೆ. ಹೌದು, ನೀವು ಕೇಳ್ತಿರೋದು ನಿಜ. ಅದು 2,000 ಅಲ್ಲ, ಬರೋಬ್ಬರಿ 25 ಲಕ್ಷ ರೂಪಾಯಿ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಹುಡ್ತಿರ್ಬೋದು, ಹಾಗಾದ್ರೆ ಈ ಓರಿ ಯಾರು? ಎಲ್ಲ ಸೆಲೆಬ್ರಿಟಿಗಳ ಜೊತೆ ಈತ ಫೋಟೋವನ್ನ ಹೇಗೆ ತೆಗೆದುಕೊಳ್ತಾನೆ? ಆ ಸೆಲೆಬ್ರಿಟಿಗಳು ಇವನಿಗೆ ಹಣವನ್ನ ಕೊಟ್ಟು ಯಾಕೆ ಫೋಟೋವನ್ನ ತೆಗೆದುಕೊಳ್ತಾರೆ ಅನ್ನೋದು. ಬನ್ನಿ ವೀಕ್ಷಕರೇ, ಇಷ್ಟೆಲ್ಲ ವದಂತಿ ಹಾಗೂ ವಿವಾದವನ್ನ ಮಾಡ್ಕೊಂಡಂತ ಈ ಓರಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಓರಿ ಜನಿಸಿದ್ದು ಮುಂಬೈನಲ್ಲಿ ಅಂತ ಹೇಳಲಾಗುತ್ತೆ. ಆದ್ರೆ ಇಂಟರ್ನೆಟ್ ನಲ್ಲಿ ಆತನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ. ಈ ಓರಿಯನ್ನ ಬಾಲಿವುಡ್ ನ BF ಅಂದ್ರೆ ಬಿಗ್ ಫ್ರೆಂಡ್ ಅಂತಾನೂ ಕೂಡ ಕರೆಯಲಾಗುತ್ತೆ. ಆದ್ರೆ ಈತ ಯಾವುದೇ ಸಿನಿಮಾದಲ್ಲಿ ನಟನೆ ಮಾಡಿಲ್ಲ. ಈತ ಯಾವುದೇ ದೊಡ್ಡ ಮಟ್ಟದ ಇನ್ಫ್ಲುಯೆನ್ಸರ್ ಕೂಡ ಅಲ್ಲ. ಹಾಗಿದ್ದು ಕೂಡ ಈ ವ್ಯಕ್ತಿ ಯಾಕೆ ಇಷ್ಟು ಫೇಮಸ್ ಆಗೋದಕ್ಕೆ ಆತ ಬಳಸುವಂತ ಟ್ರಿಕ್ ಏನು? ಎಲ್ಲ ಕಡೆ ಈತನ ಬಗ್ಗೆನೇ ಮಾತುಗಳು ಯಾಕೆ ಅಷ್ಟು ಜೋರಾಗಿ ಕೇಳ್ಬರ್ತಿವೆ? ಉದಾಹರಣೆಗೆ ಜಾನ್ವಿ ಕಪೂರ್ ಜೊತೆ ಫೋಟೋ, ನಟಿ ಸಾರಾ ಅಲಿ ಖಾನ್ ಜೊತೆ, ನಟ ಅಜಯ್ ದೇವಗನ್ ಮಗಳ ಜೊತೆ ಫೋಟೋ, ಇತ್ತೀಚೆಗೆ ಉದ್ಯಮಿ ನೀತಾ ಅಂಬಾನಿ, ನಟಿ ದೀಪಿಕಾ ಪಡುಕೋಣೆ ಮತ್ತೆ ಕ್ರಿಕೆಟರ್ ಶುಭ್ಮನ್ ಗಿಲ್ ರವರ ಜೊತೆ ಫೋಟೋವನ್ನು ತೆಗೆಸಿಕೊಳ್ಳೋದು, ಈ ಎಲ್ಲಾ ಫೋಟೋಗಳು ಕೂಡ ಇಂಟರ್ನೆಟ್ ನಲ್ಲಿ ವೈರಲ್ ಆದವು. ಈತನ ಲಿಂಕ್ಡ್ಇನ್ ಪ್ರೊಫೈಲ್ ನೋಡಿದ್ರೆ ಈತ ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಸ್ಪೆಷಲ್ ಪ್ರಾಡಕ್ಟ್ ಮ್ಯಾನೇಜರ್ ಆಗಿದ್ದಾನೆ ಎಂಬ ವಿಷಯ ನಮಗೆ ಗೊತ್ತಾಗುತ್ತೆ. 2017ರಿಂದ ಈತ ಆ ಒಂದು ಕೆಲಸದಲ್ಲಿ ಇದ್ದಾನೆ ಅಂತ ಅವರ ಈ ಪ್ರೊಫೈಲ್ ಹೇಳುತ್ತೆ. ಅಂದ್ರೆ ಇವರ ಹಾಗೂ ಅಂಬಾನಿ ಪರಿವಾರದ ನಡುವೆ ಉತ್ತಮ ಒಡನಾಟ ಇರಬಹುದು ಅಂತ ಅನೇಕರಿಗೆ ಅನ್ನಿಸಬಹುದು. ಇನ್ನು ಈ ಓರಿಯನ್ನ ಟೈಮ್ಸ್ ಆಫ್ ಇಂಡಿಯಾದ ಒಂದು ಪಾಡ್ಕಾಸ್ಟ್ ನಲ್ಲಿ ಕರೆದು ಕೂರಿಸಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಓರಿ ಅವರೇ, ನೀವೇನ್ ಕೆಲಸ ಮಾಡ್ತೀರಾ ಅಂತ ತಿಳಿಸಿ ಅಂತ ಕೇಳಿದ್ರು. ಆಗ ಅದಕ್ಕೆ ಆತ ಹೇಳಿದ್ದು, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದಕ್ಕೆ ನಾನು ನಿಮ್ಗೆ ನನ್ನ ಮೊದಲ ಜಾಬ್ ಇಂಟರ್ವ್ಯೂನಲ್ಲಿ ನನ್ನ ಬಾಸ್ಗೆ ಕೊಟ್ಟಂತ ಉತ್ತರವನ್ನೇ ಇಲ್ಲಿ ನಿಮ್ಗೆ ಕೊಡ್ತೀನಿ. ನಾನು ಚಿಕ್ಕವನಿದ್ದಾಗಿಂದನೂ ಕೂಡ ಏರೋನಾಟಿಕಲ್ ಇಂಜಿನಿಯರ್ ಆಗಬೇಕು ಅಂತ ಬಯಸಿದ್ದೆ. ಆದ್ರೆ ಇವತ್ತು ನಾನೊಬ್ಬ ಸಿಂಗರ್, ಸಾಂಗ್ ರೈಟರ್, ಫ್ಯಾಷನ್ ಡಿಸೈನರ್, ಕ್ರಿಯೇಟಿವ್ ಡೈರೆಕ್ಟರ್, ಸ್ಟೈಲಿಸ್ಟ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್, ಶಾಪ್ ಕೀಪರ್ ಮತ್ತೆ ಕೆಲವೊಮ್ಮೆ ನಾನು ಫುಟ್ಬಾಲ್ ನ ಪ್ಲೇಯರ್ ಕೂಡ ಆಗಿದ್ದೀನಿ. ಈ ಜೀವನ ಇಂಥ ಹಲವು ಕನಸುಗಳಿಂದ ತುಂಬಿದಂತ ಕಾಲಚಕ್ರ. ಈ ಒಂದು ಕನಸುಗಳನ್ನ ದೊಡ್ಡದಾಗಿ ಮಾಡಿ ಅವುಗಳಿಗೆ ರೆಕ್ಕೆಗಳನ್ನ ಕೊಡಿ ಮುಂದೆ ಹೋಗಿ ಅಂತ ಮುಂತಾಗಿ ಓರಿ ತನ್ನ ಸಕ್ಸಸ್ ಬಗ್ಗೆ ಹೇಳ್ತಾ ಜನರಿಗೆ ಮೋಟಿವೇಶನ್ ಕೊಟ್ಟಿದ್ರು. ಅಂದ್ರೆ ಈ ಓರಿ ಯಾವುದೇ ಇಂಟರ್ವ್ಯೂನಲ್ಲೂ ಕೂಡ ತಮ್ಮ ಕೆಲಸವನ್ನ ಸ್ಪಷ್ಟವಾಗಿ ವಿವರಿಸಿಲ್ಲ. ಇವತ್ತು ಆತ ಹೇಗೆ ಇಷ್ಟೆಲ್ಲ ಹಣ ಸಂಪಾದನೆ ಮಾಡಿದ್ದಾರೆ, ಆತ ಯಾಕೆ ಇಷ್ಟೊಂದು ಫೇಮಸ್, ಇಂಥ ಯಾವುದೇ ಪ್ರಶ್ನೆಗೆ ಅವರು ಖಚಿತ ಉತ್ತರವನ್ನ ಕೊಡದೆ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾನೆ. ಇನ್ನು ನೀವು ಬಾಲಿವುಡ್ ನ ಪ್ರತಿಯೊಬ್ಬ ಸೆಲೆಬ್ರಿಟಿ ಹಾಗೂ ಪ್ರತಿಯೊಬ್ಬ ಸ್ಟಾರ್ ಕಿಡ್ ನ ಜೊತೆ ಕೂಡ ಅವರ ಫೋಟೋಗಳನ್ನ ನೋಡಿರ್ತೀರಾ. ಈ ಓರಿಯ ಕುಟುಂಬ ಭಾರತದಲ್ಲಿ ಕೋಟಿ ರೂಪಾಯಿಗಳ ವಹಿವಾಟು ನಡೆಸುವಂತ ದೊಡ್ಡ ವ್ಯವಹಾರಗಳ ಮಾಲೀಕರು ಎಂಬ ಸಂಗತಿ ಅನೇಕರಿಗೆ ಬಹುಶಃ ಗೊತ್ತಿಲ್ಲ. ಬಾಲಿವುಡ್ ನ ಐ ಪ್ರೊಫೈಲ್ ಪಾರ್ಟಿಗಳಲ್ಲಿ ಆಗಾಗ ಕಾಣಿಸಿಕೊಳ್ಳುವಂತ ಮೂಲಕ ಗುರುತಿಸಿಕೊಂಡಂತ ಈ ಓರಿಯ ನಿಜವಾದ ಹೆಸರು ಒರ್ಹಾನ್ ಅವತ್ರಾಮಣಿ ಅಂತ. ಈತ ಸೂರಜ್ ಅವತ್ರಾಮಣಿ ಎಂಬ ಉದ್ಯಮಿಯ ಮಗ. ಹಿಂದಿಯ ಸೀಸನ್ 17 ಬಿಗ್ ಬಾಸ್ಗೆ ಈತ ಸ್ಪರ್ಧಿಯಾಗಿ ಬಂದಿದ್ದ. ನೆಟ್ಫ್ಲಿಕ್ಸ್ ನಲ್ಲಿ ಬರುವಂತ ಫ್ಯಾಬುಲಸ್ ಲಿವ್ಸ್ ವರ್ಸಸ್ ಬಾಲಿವುಡ್ ವೈಫ್ಸ್ ಅನ್ನುವಂತ ಒಂದು ಶೋನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ರು. ಹಾಗೂ ನದಾನಿಯಾ ಎಂಬ ಒಂದು ಕಿರುಚಿತ್ರವೊಂದರಲ್ಲೂ ಕೂಡ ನಟಿಸಿದ್ದಾರೆ. ತಮ್ಮ ಯೂನಿಕ್ ಫ್ಯಾಷನ್ ಸೆನ್ಸ್ ನಿಂದಾಗಿ ಅಂತರ್ಜಾಲದ ಪ್ರಮುಖ ಆಕರ್ಷಣೆ ಆಗಿರುವಂತ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ 1 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ಗಳು ಇದ್ದಾರೆ. ಬಾಲಿವುಡ್ ನ ಪಾರ್ಟಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತ ಇವರ ಹೆಸರು ಇತ್ತೀಚೆಗೆ ಮಾದಕ ವಸ್ತುಗಳ ಕೇಸ್ನಲ್ಲೂ ಕೂಡ ಹರಿದಾಡಿ ವಿವಾದಕ್ಕೆ ಸಿಲ್ಕೊಂಡಿತ್ತು. ಕೇವಲ ಸೆಲೆಬ್ರಿಟಿಗಳ ಜೊತೆ ಸೆಲ್ಫಿ ತಗೊಂಡ್ರೆ ನಾನು 15ರಿಂದ 20 ಲಕ್ಷ ರೂಪಾಯಿ ಹಣವನ್ನು ಗಳಿಸ್ತೀನಿ ಅಂತ ಈ ಓರಿನೇ ಒಂದ್ಸಾರಿ ಸ್ವತಃ ಹೇಳ್ಕೊಂಡಿದ್ದಾರಾದ್ರೂ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. 2016ರಲ್ಲಿ ನಟಿ ಸಾರಾ ಅಲಿ ಖಾನ್ ನ ಗ್ರಾಜುಯೇಷನ್ ದಿನದಲ್ಲಿ ಓರಿಯ ಫೋಟೋ ಮೊದಲ ಸಲ ಶೇರ್ ಆಗುತ್ತೆ. ಆಗ ಎಲ್ಲರೂ ಕೂಡ ಈ ವ್ಯಕ್ತಿ ಯಾರು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಇತ್ತೀಚೆಗೆ ಕಾಫಿ ವಿತ್ ಕರಣ್ ಶೋ ನಲ್ಲಿ ನಟಿಯರಾದಂತ ಅನನ್ಯಾ ಪಾಂಡೆ ಮತ್ತು ಸಾರಾ ಅಲಿ ಖಾನ್ಗೆ ಓರಿ ಯಾರು ಅಂತ ಕೇಳಲಾಯಿತು. ಈ ಒಂದು ಪ್ರಶ್ನೆಗೆ ಅವರಿಬ್ರು ನಕ್ಕು ಆ ಓರಿ ಒಂದು ರಹಸ್ಯ ಅಂತ ಹೇಳಿದ್ರು. ಇವತ್ತಿನವರೆಗೂ ಬಾಲಿವುಡ್ ನ ಯಾರು ಕೂಡ ಈ ಓರಿ ಏನ್ ಮಾಡ್ತಾರೆ ಎಂಬ ಬಗ್ಗೆ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿಲ್ಲ ಅಥವಾ ಏನನ್ನು ಕೂಡ ಹೇಳಿಲ್ಲ. ಇನ್ನು ಈ ಓರಿ ಮುಖೇಶ್ ಅಂಬಾನಿಯ ಫ್ಯಾಷನ್ ಬ್ರಾಂಡ್ ನ ಜೊತೆ ಸಂಬಂಧವನ್ನ ಹೊಂದಿದ್ದಾರೆ. ಆತ ಒಬ್ಬ ದೊಡ್ಡ ಉದ್ಯಮಿಯೊಬ್ಬರ ಮಗ ಹಾಗೂ ಅವರು ಮುಖೇಶ್ ಅಂಬಾನಿ ಜೊತೆ ಕೆಲಸ ಮಾಡ್ತಾರೆ.
ಮತ್ತೆ ಅವರ ಕುಟುಂಬದ ನೀತಾ ಅಂಬಾನಿ, ಇಶಾ ಅಂಬಾನಿ, ರಾಧಿಕಾ ಮರ್ಚೆಂಟ್ ಇಷ್ಟೇ ಅಲ್ಲದೆ ಬಾಲಿವುಡ್ ನ ಪ್ರತಿಯೊಂದು ಸ್ಟಾರ್ ಕಿಡ್ಗಳು ಕೂಡ ಅವರಿಗೆ ಪರಿಚಿತರೆ. ಬಾಲಿವುಡ್ ನಲ್ಲಿ ಯಾವುದೇ ಪಾರ್ಟಿ ಇರಲಿ, ಅಲ್ಲಿ ಯಾರೇ ಸೆಲೆಬ್ರಿಟಿ ಇರಲಿ, ಆ ಒಂದು ಪಾರ್ಟಿಯಲ್ಲಿ ಓರಿ ಇಲ್ಲದೆ ಇದ್ರೆ ಆ ಪಾರ್ಟಿ ಅಪೂರ್ಣ ಅನ್ನುವಂತ ಭಾವನೆ ಕೂಡ ಇದೆ. ಆತ ಇಲ್ಲಿ ನಡೆಯುವಂತಹ ಪಾರ್ಟಿಗಳ ಮುಖ್ಯ ವ್ಯಕ್ತಿ. ಅವರಿಲ್ಲದೆ ಅಲ್ಲಿ ಎಷ್ಟೋ ಪಾರ್ಟಿಗಳು ಇರೋದೇ ಇಲ್ಲ. ಅಲ್ಲಿ ಯಾರೇ ಅವ್ರ ಬಗ್ಗೆ ಅವ್ರು ಹೇಗೆ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಹೇಳೋದೊಂದೇ, ಆತ ಒಳ್ಳೆ ವ್ಯಕ್ತಿ, ಪಾರ್ಟಿಯಲ್ಲಿ ಅವರ ಬಿಹೇವಿಯರ್ ಚೆನ್ನಾಗಿದೆ, ಆತನ ಜೊತೆ ಇದ್ರೆ ಒಳ್ಳೆಯ ವೈಬ್ ಬರುತ್ತೆ. ಪಾರ್ಟಿಗಳಲ್ಲಿ ಆತ ಮಾಡೋ ಎಲ್ಲಾ ಕೆಲಸಗಳು ಕೂಡ ಮೋಜಿನಿಂದ ಕೂಡಿರ್ತವೆ. ಇನ್ನು ಆತನ ಪಾರ್ಟಿ ವೇರ್ ನ ಫ್ಯಾಷನ್ ಸೆನ್ಸ್ ಅದ್ಭುತವಾಗಿರುತ್ತೆ. ಆತ ಪಾರ್ಟಿಯಲ್ಲಿ ಸದಾ ನಗ್ತಾ ಸೌಂಡ್ ಮೈಂಡೆಡ್ ಆಗಿರ್ತಾರೆ ಅಂತ ಬಾಲಿವುಡ್ ನ ಸೆಲೆಬ್ರಿಟಿಗಳು ಹೇಳ್ತಾರೆ. ಇನ್ನು ನೀವೆಲ್ಲ ನೋಡಿರ್ಬೋದು, ಈ ಬಾಲಿವುಡ್ ನ ಸೆಲೆಬ್ರಿಟಿಗಳು ಕಾರಿಂದ ಕೆಳಗಡೆ ಇಳಿದ ತಕ್ಷಣ ಅವರನ್ನ ಹಲವು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳು ಕ್ಯಾಮರಾವನ್ನ ಹಿಡಿದುಕೊಂಡು ಅವ್ರನ್ನ ಮುತ್ಕೊಳ್ತಾರೆ. ಮೇಡಮ್ ಸ್ಮೈಲ್ ಪ್ಲೀಸ್ ಅಂತಾನೋ ಅಥವಾ ಒಂದು ಫೋಸ್ ಕೊಡಿ ಅಂತಾನೋ ಕೇಳ್ತಾ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಮತ್ತೆ ಅವ್ರಿಗೆ ಅನಾವಶ್ಯಕ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ನೀವು ಈ ಸಲ ಬಿಗ್ ಬಾಸ್ಗೆ ಹೋಗ್ತಿದ್ದೀರಂತೆ, ನಿಜಾನ? ನಿಮ್ಗೆ ಅಷ್ಟು ಸಿನಿಮಾ ಬುಕ್ ಆಗಿದೆಯಂತೆ, ನೀವು ಈ ವರ್ಷ ತುಂಬಾ ಬ್ಯುಸಿ ಅಂತೆ, ಈ ರೀತಿ ಅನಾವಶ್ಯಕ ಪ್ರಶ್ನೆಗಳನ್ನ ಕೇಳ್ತಾರೆ. ಇದನ್ನ ಒಂದ್ ರೀತಿ ಮಾಧ್ಯಮ ಪಪರಾಜಿ ಅಂತ ಕರೀತಾರೆ. ಈ ಪಪರಾಜಿಗಳು ಅಂದ್ರೆ ಏನೇ ಸುದ್ದಿ ಇರ್ಲಿ ಅದನ್ನ ಕವರ್ ಮಾಡೋದಕ್ಕೆ ಸದಾ ಕ್ಯಾಮರಾವನ್ನ ಹಿಡಿದು ಸೆಲೆಬ್ರಿಟಿಗಳ ಹಿಂದೆ ಓಡೋದು. ಸ್ಟಾರ್ ಎಲ್ಲಿಗೆ ಬಂದ್ರು, ಅವರು ಕಾರಿಂದ ಇಳಿತಾ ಇದ್ರು, ಅವರು ಏನ್ ಮಾಡ್ತಿದ್ದಾರೆ, ಯಾವ ಕಲರ್ ಬಟ್ಟೆ ಧರಿಸಿದ್ದಾರೆ, ಅವರ ಮೊಬೈಲ್ ಯಾವುದು, ಅವರ ಕೇಸ್ ಯಾವುದು, ಇಂಥ ಬೇಡದ ವಿಷಯಗಳನ್ನ ಇವರು ಹೈಲೈಟ್ ಮಾಡ್ತಾರೆ. ಕೆಲವು ಪ್ರಕಾರ ಇದು ಪಬ್ಲಿಕೇಶನ್ ರಿಲೇಷನ್ ನ ಒಂದು ವಿಧ ಅಂತೆ. ಅಂದ್ರೆ ಇಲ್ಲಿ ಸೆಲೆಬ್ರಿಟಿಗಳು ಸ್ವತಃ ತಾವೇ ಹಣ ಕೊಟ್ಟು ಇವರನ್ನ ಕರ್ಸ್ಕೊಳ್ತಾರೆ. ನಾವು ಇಂಥ ಸಮಯಕ್ಕೆ ಇಲ್ಲಿಗೆ ಬರ್ತಾ ಇದೀವಿ, ನೀವೆಲ್ಲರೂ ಬನ್ನಿ ಅಂತ ಅವ್ರಿಗೆ ಹಣ ಕೊಟ್ಟು ಕರ್ಸ್ಕೊಂಡು ಅವರನ್ನೇ ಪ್ರಶ್ನೆ ಕೇಳೋ ತರ ಮಾಡಿ ತಮ್ಮನ್ನ ತಾವೇ ಪ್ರಮೋಷನ್ ಮಾಡ್ಕೊಳ್ತಾರೆ. ಅಂದ್ರೆ ನಮ್ಗೆ ಇನ್ನೂ ಕೂಡ ಫ್ಯಾನ್ಸ್ ಗಳಿದ್ದಾರೆ, ನಮ್ಗೆ ಇನ್ನೂ ಕೂಡ ಹೆಸರಿದೆ, ನಾವು ಇನ್ನೂ ಕೂಡ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳುವಂತ ತವಕ. ಅಂದ್ರೆ ಇಲ್ಲಿ ಯಾವುದೇ ಪ್ರಮೋಷನ್ ಮಾಡ್ಬೇಕಾದ್ರೆ ಈ ಮಾಧ್ಯಮಗಳ ಪಪಾರಾಜಿಗಳಿಗೆ ಮುಂಚಿತವಾಗಿನೇ ಕಾಲ್ ಮಾಡ್ಬೇಕಾಗುತ್ತೆ. ನಾವು ಈ ಒಂದ್ ಸಮಯಕ್ಕೆ ಬರ್ತೀವಿ, ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ನಾವು ಹಣ ಕೊಡ್ತೀವಿ, ಜಸ್ಟ್ ನೀವು ಅವ್ರು ಬಂದಾಗ ನಿಮ್ಮ ಕ್ಯಾಮರಾ ರೆಕಾರ್ಡ್ ಆನ್ ಮಾಡಿ, ಅರೆ ಓರಿ ಅವ್ರು ಬಂದ್ರು ಸರ್, ನೀವು ಹೊಸ ಫೋನ್ ಕವರ್ ತಗೊಂಡಿದ್ದೀರಾ, ಈ ಸಲ ನೀವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ, ಇಂಥ ಅನಾವಶ್ಯಕ ಪ್ರಶ್ನೆಗಳನ್ನ ಮೇಲಿಂದ ಮೇಲೆ ಕೇಳೋದಕ್ಕೆ ಇವ್ರಿಗೆ ಅಲ್ಲಿಗೆ ಹಣ ಕೊಟ್ಟು ಕರ್ಸ್ಕೊಳ್ತಾರೆ. ಇವರು ಕವರ್ ಮಾಡುವಂತ ಈ ಒಂದು ವಿಡಿಯೋಗಳೇ ಮುಂದೆ ಇಂಟರ್ನೆಟ್ ನಲ್ಲಿ ಹಲವು ಕಡೆ ವೈರಲ್ ಆಗ್ತವೆ. ಅವು ಬಹಳ ಬೇಗ ಮಿಲಿಯನ್ಗಳಷ್ಟು ವೀಕ್ಷಣೆಗಳನ್ನ ಪಡೆದು ಹೈಪ್ ಹಾಗೂ ಬಿಲ್ಡಪ್ ನೊಂದಿಗೆ ಎಲ್ಲಾ ಕಡೆ ಪ್ರಚಾರ ಪಡಿತವೆ. ಸರಳವಾಗಿ ಹೇಳ್ಬೇಕು ಅಂದ್ರೆ ಇದೇ PR. ಇಂಥದ್ದನ್ನೆಲ್ಲ ನೀವು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರ. ಯಾರಾದ್ರೂ ಸೆಲೆಬ್ರಿಟಿ ಕಾರಿಂದ ಇಳಿದ ತಕ್ಷಣ ಅವ್ರನ್ನ ಅಲ್ಲಿ ನಿಲ್ಸಿ ಫೋಟೋಗಳ ಮೇಲೆ ಫೋಟೋನ ಕ್ಲಿಕ್ ಮಾಡೋದು, ಅವ್ರಿಗೆ ಪ್ರಶ್ನೆಗಳನ್ನ ಕೇಳೋದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಈ ಓರಿ ಒಬ್ಬ ಮಾತ್ರ ಈ ತರಹ ಪಪರಾಜಿಗಳನ್ನ ಹಣ ಕೊಟ್ಟು ಇಲ್ಲಿ ಸಾಕ್ತಿಲ್ಲ. ತುಂಬಾ ಜನ ನಟ ನಟಿಯರು ಈ PR ಗಳನ್ನ ಇಟ್ಕೊಂಡು ಬಳಸ್ಕೊಳ್ತಿದ್ದಾರೆ. ಈ PR ಅಂದ್ರೆ ಪಬ್ಲಿಕ್ ರಿಲೇಷನ್ಸ್. ಅದೇ ರೀತಿ ಈ ಓರಿ ಕೂಡ ಈ PR ಅನ್ನ ಬಳಸ್ಕೊಳ್ತಾನೆ. ಇಲ್ಲಿ ಕೇವಲ ಓರಿ, ರಾಕಿ ಸಾವಂತ್, ಉರ್ಫಿ ಇವರಷ್ಟೇ ಅಲ್ಲ, ಇನ್ನೂ ಕೂಡ ಕೆಲವೊಂದಷ್ಟು ಜನ ಕಲಾವಿದರು ತಮ್ಮನ್ನ ಜನ ಮರಿದೇ ಇರ್ಲಿಂತ ತಾವು ಸದಾ ಸುದ್ದಿಯಲ್ಲಿರ್ಬೇಕು ಅಂತ ತೋರಿಸ್ಕೊಳ್ಳುವಂತ ಸಲುವಾಗಿ ಈ ರೀತಿ ಪಬ್ಲಿಕ್ ರಿಲೇಷನ್ಸ್ ಹಾಗೂ ಮಾಧ್ಯಮಗಳ ಪಪರಾಜಿಗಳನ್ನ ಆಗಾಗ ಬಳಸ್ಕೊಳ್ತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಜನ ಇಂಥವರು ಇದ್ದಾರೆ. ಅವರು ಯಾವುದೇ ಸಿನಿಮಾ ಮಾಡದೇ ಇದ್ರು, ಯಾವುದೇ ಧಾರಾವಾಹಿಗಳಲ್ಲಿ ನಡೆಸ್ತಾ ಇದ್ರು, ಸದಾ ಸೆಲೆಬ್ರಿಟಿಗಳಂತೆ ಸುದ್ದಿಲಿರ್ತಾರೆ. ಅವರು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದ ತಕ್ಷಣ ಅವ್ರ ಸುತ್ತ 10 ಜನ ಕ್ಯಾಮ್ರಾಗಳನ್ನ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ಅವ್ರನ್ನ ಬೇಡದ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಆದ್ರೆ ಇದ್ಯಾವುದು ಕೂಡ ಅವರು ದೊಡ್ಡ ಸೆಲೆಬ್ರಿಟಿಗಳು ಅಂತ ಮೀಡಿಯಾದವರಾಗ್ಲಿ ಅಥವಾ ಬೇರೆಯವರಾಗ್ಲಿ ಬಂದು ಮಾಡೋದಲ್ಲ. ಇದೆಲ್ಲ PR ಅಷ್ಟೇ. ಅಂತವ್ರು ನಮ್ಮ ಕರ್ನಾಟಕದಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಅದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.